ಹೊನ್ನಾವರದ ಎಸ್ಡಿಎಂ ಪದವಿ ಮಹಾವಿದ್ಯಾಲಯದ ಆರ್ಟ್ಸ್ ಸರ್ಕಲ್ ವತಿಯಿಂದ ಬೂಕರ್ ಪ್ರಶಸ್ತಿ ವಿಜೇತ ಬಾನು ಮುಷ್ತಾಕ್ ಮತ್ತು ದೀಪಾ ಬಾಸ್ತಿ ಅವರಿಗೆ ಅಭಿನಂದನೆ ಹಾಗೂ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರಿಗೆ ನುಡಿನಮನ ಕಾರ್ಯಕ್ರಮವು ನಡೆಯಿತು. ಸಂಕೀರ್ಣ ಸಾಮಾಜಿಕ ಕಟ್ಟುಪಾಡುಗಳು ಹಾಗೂ ಸ್ವಧರ್ಮೀಯರ ವಿರೋಧದ ನಡುವೆಯೂ ಸಾಹಿತ್ಯಕ ಬರವಣಿಗೆಯನ್ನು ಹವ್ಯಾಸವನ್ನಾಗಿಸಿಕೊಂಡು ನಂತರ ಸದಭಿರುಚಿಯ ಲೇಖಕರಾಗಿ ಹೊರಹೊಮ್ಮಿ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿಗೆ ಭಾಜನರಾದವರು ಬಾನು ಮುಷ್ತಾಕ್ರವರು. ತಮ್ಮ ಸಮುದಾಯದ ಹೆಣ್ಣು ಮಕ್ಕಳ ಮೇಲಾಗುವ ದೌರ್ಜನ್ಯಗಳು ಹಾಗೂ ಧಾರ್ಮಿಕ ಸಮಾಜದ ಓರೆಕೋರೆಗಳನ್ನು ಜ್ವಲಂತೀಕರಿಸಿ ಅಕ್ಷರೂಪಕ್ಕೆ ಇಳಿಸಿದ್ದ ಇವರ ಸಾಹಿತ್ಯ ಕೃತಿ ಎದೆಯ ಹಣತೆ ಇಂಗ್ಲಿಷಿಗೆ ಅನುವಾದಗೊಳಿಸಿದವರು ಅನುವಾದಕಿ ದೀಪಾ ಬಾಸ್ತಿ ಹಾರ್ಟ್ ಲ್ಯಾಂಪ್ ಶೀರ್ಷಿಕೆಯೊಂದಿಗೆ ತಂದರು. ಈ ಕೃತಿಗೆ 2025ರ ಬೂಕರ್ ಪ್ರಶಸ್ತಿ ಬಂದಿದ್ದು, ಈ ಪ್ರಶಸ್ತಿಗೆ ಇಬ್ಬರೂ ಸಮಾನ ಅರ್ಹರು ಎಂದು ಪ್ರೊಫೆಸರ್ ನಾಗರಾಜ ಹೆಗಡೆ ಅಪಗಾಲ್ ಅಭಿಪ್ರಾಯಪಟ್ಟರು. ಅವರು ಹೊನ್ನಾವರದ ಎಸ್ಡಿಎಂ ಪದವಿ ಮಹಾವಿದ್ಯಾಲಯದ ಆರ್ಟ್ ಸರ್ಕಲ್ ವತಿಯಿಂದ ನಡೆದ ಬೂಕರ್ ಪ್ರಶಸ್ತಿ ಪುರಸ್ಕೃತ ಬಾನು ಮುಷ್ತಾಕ್ ಮತ್ತು ದೀಪಾ ಬಾಸ್ತಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ಇಹಲೋಕ ತ್ಯಜಿಸಿದ ಕನ್ನಡದ ಪ್ರಖ್ಯಾತ ಕವಿ ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿ ಅವರಿಗೆ ನುಡಿನಮನ ಸಲ್ಲಿಸುತ್ತಾ ಮುಂದುವರೆದು ಮಾತನಾಡಿದ ಅವರು, ವೆಂಕಟೇಶಮೂರ್ತಿಯವರು ಭೌತಿಕವಾಗಿ ನಮ್ಮನ್ನಗಲಿದರೂ ಅವರ ಕಾವ್ಯದಲೆಗಳ ಕಂಪು ಇನ್ನೂ ನೂರಾರು ವರ್ಷಗಳ ಕಾಲ ನೆನಪುಗಳ ರೂಪದಲ್ಲಿ ತೇಲಿ ಬರುತ್ತಲೇ ಇರುತ್ತದೆ. ಹಸೀನಾ ಮತ್ತು ಇತರ ಕಥೆಗಳು ಅಂತ ಅದರೊಂದು 50 ಕಥೆಗಳಿವೆ. ಅದರ 12 ಕಥೆಗಳನ್ನು ಮಾತ್ರ ಹಾರ್ಟ್ ಲ್ಯಾಂಪ್ ಅಂತೇಳಿ ದೀಪಾ ಬಸ್ತಿ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋದು. ಎದೆ ಹಣತೆ ಅಂತ ಒಂದು ಕಥೆ ಇದೆ, ಯಾವುದು ಬಾನು ಮುಷ್ತಾಕ್ ಅವರು. ಅದೇ ಥರ ಮುಸ್ಲಿಂ ಮಹಿಳೆಯನ್ನೇ ವಸ್ತುವಾಗಿಟ್ಟುಕೊಂಡಂಥ ಸುಮಾರು 12 ಕಥೆಗಳನ್ನು ಸೇರಿಸಿ ಅದನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡೋದು. ಕನ್ನಡ ಕಾವ್ಯದ ಪ್ರಖರ ಬೆಳಕನ್ನು ಪಸರಿಸಿದ ಇವರು ಕವಿ ಮಾತ್ರವಲ್ಲ, ನಾಟಕ, ಪ್ರಬಂಧ, ಕಾದಂಬರಿ, ಮಕ್ಕಳ ಸಾಹಿತ್ಯ, ಅನುವಾದ, ವಿಮರ್ಶೆ, ಗೀತರೂಪಕ ಮೊದಲಾದ ಪ್ರಕಾರಗಳಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಸಮೃದ್ಧಗೊಳಿಸಿದ ಮಹಾನ್ ಲೇಖಕರು. ಎಚ್.ಎಸ್.ಯವರ ಕವಿತೆಯಲ್ಲಿ ಭಾವದೀಪ್ತ ಗುಣವಿದೆ. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಮರುಹೊಮ್ಮಲಿ ಎಂದರು. ಅಭಿನಂದನೆ ಮತ್ತು ನುಡಿನಮನವನ್ನು ಸಲ್ಲಿಸುತ್ತಾ ಮಾತನಾಡಿದ ಕಾಲೇಜಿನ ಇಂಗ್ಲಿಷ್ ಉಪನ್ಯಾಸಕ ಡಾಕ್ಟರ್ ಎಂ.ಜಿ. ಹೆಗಡೆ, ಸಾಹಿತ್ಯ ಮನೋವ್ಯಾಪಾರದ ಮಾಧ್ಯಮವಾಗಿ ಕೆಲಸ ಮಾಡುತ್ತದೆ. ಸರಳ ನೇರ ನುಡಿಯ ವ್ಯಕ್ತಿತ್ವದ ಬಾನು ಮುಷ್ತಾಕ್ರವರು ಸಾಹಿತಿಗಳು ಯಾವುದೇ ಮೂಲಭೂತವಾದಕ್ಕೆ ಅಂಟಿಕೊಂಡಿರಬಾರದು ಎಂದು ತೋರಿಸಿಕೊಟ್ಟವರು ಎಂದರು. ಅವರು ಮುಸ್ಲಿಂ ಸಮುದಾಯದ ಫಂಡಮೆಂಟಲಿಸ್ಟ್ ಅಲ್ಲ, ಅಂದರೆ ಮೂಲಭೂತವಾದಿಗಳನ್ನು ವಿರೋಧ ಮಾಡ್ತಾರೆ. ಆ ಕಾಲದಲ್ಲಿ ಅವರು ಅಲ್ಲಿನ ಮೂಲಭೂತವಾದಿಗಳ ವಿರೋಧವನ್ನು ಕಂಡುಕೊಂಡರು. ಆಮೇಲೆ ಮೊನ್ನೆ ಹಿಜಾಬ್ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ಅವರು ಹಿಜಾಬನ್ನು ಸಪೋರ್ಟ್ ಮಾಡ್ತಾರೆ. ಅಂದರೆ ಹಿಜಾಬನ್ನು ಯಾಕೆ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಎಜುಕೇಷನ್ಗೆ ಸಮಸ್ಯೆ ಆಗಬಾರ್ದು ಮುಸ್ಲಿಂ ಹುಡುಗಿಯರಿಗೆ, ಈ ಕಾರಣಕ್ಕಾಗಿ ಎನ್ನುವ ಕಾರಣಕ್ಕಾಗಿ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಹಿಂದೂ ಮೂಲಭೂತವಾದಿಗಳ ವಿರೋಧವನ್ನು ಅವರು ಕಟ್ಟಿಕೊಂಡರು. ಹಾಗೆ ಸಾಹಿತಿ ಎನ್ನುವರು ಯಾವುದೇ ಮೂಲಭೂತವಾದಕ್ಕೆ ಅಂಟಿಕೊಂಡಿರಬಾರದು ಎನ್ನುವುದನ್ನು ಅವರು ನಿರೂಪಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಪ್ರಾಚಾರ್ಯ ಡಿ.ಎಲ್. ಹೆಬ್ಬಾರ್ ಅವರು ಅಧ್ಯಕ್ಷ ನುಡಿಗಳನ್ನಾಡಿದರು. ಕಾಲೇಜಿನ ಕನ್ನಡ ಉಪನ್ಯಾಸಕ ಪ್ರೊಫೆಸರ್ ಪ್ರಶಾಂತ್ ಹೆಗಡೆ ವಿರಚಿತ ಆಶಯ ಗೀತೆಯ ಗಾಯನದೊಂದಿಗೆ ಕಾರ್ಯಕ್ರಮವು ಪ್ರಾರಂಭವಾಯಿತು. ಆರ್ಟ್ ಸರ್ಕಲ್ ಕಾರ್ಯದರ್ಶಿ ಪ್ರೊಫೆಸರ್ ಮಂಜುನಾಥ ಭಂಡಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಪ್ರೊಫೆಸರ್ ಪ್ರಶಾಂತ್ ಹೆಗಡೆ, ಪ್ರೊಫೆಸರ್ ವಿದ್ಯಾಧರ್ ನಾಯ್ಕ್ ನಿರೂಪಿಸಿದರು. ಪ್ರೊಫೆಸರ್ ಎನ್.ಜಿ. ಅನಂತಮೂರ್ತಿ ವಂದಿಸಿದರು. ನಂತರ ಪ್ರೊಫೆಸರ್ ಕೆ.ಆರ್. ಶ್ರೀಲತಾ, ಪ್ರೊಫೆಸರ್ ಸಂಗೀತಾ ನಾಯ್ಕ್ ಅವರಿಂದ ಎಚ್.ಎಸ್.ವಿ.ಯವರ ರಚಿಸಿದ ಕವಿತೆಗಳ ಗೀತಗಾಯನವು ನಡೆಯಿತು. ಮಂಜುನಾಥ ಭಂಡಾರಿ, ಶ್ರೀ ಮಂಜುನಾಥ ನ್ಯೂಸ್, ಹೊನ್ನಾವರ.